ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬರೀ ಜೋಳದ ಹಿಟ್ಟು ಒಂದೇ ಯೂಸ್ ಮಾಡಿಕೊಂಡು ಚಕ್ಲಿ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಇವನ್ನು ನೀವು ಇನ್ಸ್ಟಂಟಾಗಿ ಮಾಡ್ಕೋಬೋದು. ಆಮೇಲೆ ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ, ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ. ಸೊ ಗಿಲ್ಟ್ ಫ್ರೀ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮಕ್ಕಳಿಗೆ ಭಾಳ ಇಷ್ಟ ಆಗ್ತವೆ ಇವು. ಆಮೇಲೆ ನಾವು ಇದಕ್ಕೆ ಹಿಟ್ಟಿಗೆ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಏನೂ ಯೂಸ್ ಮಾಡತ್ತಿಲ್ಲ. ಸೊ ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ನಾನಿಲ್ಲೇ 2 ಕಪ್ ಜೋಳದ ಹಿಟ್ಟು ತೊಗೊಂಡೇನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಕೆಂಪು ಖಾರದ ಪುಡಿ, ಹಿಂಗು, ಅಜ್ವಾಯಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕೋರಿ. ಆಮೇಲೆ ಎಳ್ಳು, ಉಪ್ಪು ಇದೆಲ್ಲ ಹಾಕ್ಕೊಂಡು ಚೆಂದಂಗೆ ಸ್ವಲ್ಪ ಕಲಿಸ್ಕೊರಿ. ನೀವು ಈ ಸ್ಟೇಜ್ ಒಳಗೆ ಈ ಹಿಟ್ಟನ್ನ ಸ್ಟೋರ್ ಮಾಡಿನೂ ಇಟ್ಕೋಬೋದು, ಬೇಕಂದಾಗ ಚಕ್ಲಿ ಮಾಡ್ಕೋಬೋದು. ಇದಕ್ಕೆ ಬಿಸಿ ಅಂದ್ರೆ ಪೂರ್ತಿ ಕುದಿಯೋ ನೀರನ್ನ ಹಾಕಿ ಕಲಿಸ್ಬೇಕಾಗತ್ತೆ. ಸೊ ಒಂದು ಸ್ಪೂನಿಂದ ಸ್ವಲ್ಪನ ನೀರು ಹಾಕ್ಕೊತ ಕಲಿಸ್ಕೊತ ಹೋಗ್ರಿ. ಜೋಳದ ಹಿಟ್ಟು ಭಾಳ ಜಿಗುಟು ಇರೋದಿಲ್ಲ. ಸೊ ನಾವು ರೊಟ್ಟಿ ಮಾಡ್ಕೊಳ್ಳೋ ಮುಂದೆ ಹೆಂಗೆ ಜಿಗುಟು ಹಾಕಿ ಕಲಿಸ್ಕೊತೇವಲ್ಲ, ಅದೇ ಥರ ಇದ್ರಾಗೂ ಸ್ವಲ್ಪ ಭಾಳ ಬಿಸಿ ನೀರಿಂದನ ಫಸ್ಟೇ ಸ್ವಲ್ಪನ ನೀರು ಹಾಕ್ಕೊತ ಹಿಟ್ಟು ಕಲಿಸ್ರಿ. ಒಮ್ಮೆ ಜಾಸ್ತಿ ನೀರು ಹಾಕ್ಕೋಬೇಡ್ರಿ. ನಾನು ಮತ್ತಿಲ್ಲೇ ಇನ್ನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಈಗ ಇಷ್ಟು ನೀರು ಸಾಕು ಅನ್ಸತ್ತೆ. ಇಷ್ಟಿಟ್ಟಿಗೆ ಪರ್ಟಿಕ್ಯುಲರಾಗಿ ಇಷ್ಟು ನೀರು ಹಾಕಬೇಕು ಅಂತ ಏನಿರಲ್ಲ ಈ ರೆಸಿಪಿ ಒಳಗೆ. ನೀವು ನೋಡಿಕೊಂಡು ಸ್ವಲ್ಪನ ಬಿಸಿ ನೀರು ಹಾಕ್ಕೊಂಡು ಹೋಗ್ರಿ. ಸ್ವಲ್ಪ ಹಿಟ್ಟು ಕೈಲಿಂದ ಮುಟ್ಟೋಷ್ಟು ತಣ್ಣಗಾದ್ಮೇಲೆ ಕೈಲಿಂದ ಹಿಟ್ಟನ್ನ ಕಲಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಈಗ ವಾಪಸ್ ನೀರು ಹಾಕೋಬೇಡ್ರಿ. ನಾವು ಆಲ್ರೆಡಿ ನೀರು ಹಾಕಿವಲ್ಲ ಬಿಸಿನೀರು, ಅದ್ರೊಳಗನ ಹಿಟ್ಟು ಕಲ್ಸೋಕ್ಕೆ ಟ್ರೈ ಮಾಡಿರಿ. ಅಂದರೆ ಇದು ಸ್ವಲ್ಪ ಜಿಗುಟು ಬರುತ್ತೆ. ನೀವು ಸಡನ್ನಾಗಿ ನೀರು ಹಾಕಿಬಿಟ್ರಿ ಇದ್ರ ಮೇಲೆ ಅಂತಂದ್ರೆ ಜಿಗುಟು ಅಷ್ಟು ಬರೋದಿಲ್ಲ. ಸೊ ಸ್ವಲ್ಪ ಹೊತ್ತು ಒಂದು 4ರಿಂದ 5 ನಿಮಿಷ ಹಂಗೆ ಈ ಹಿಟ್ಟನ್ನ ನಾದ್ಕೋರಿ. ಮತ್ತು ನಾವು ಇದಕ್ಕೆ ನೀರು ಹಾಕೋಬೇಕಾಗತ್ತೆ. ಬಟ್ ಈ ಸ್ಟೇಜ್ ಒಳಗೆ ಬೇಡ. ಸ್ವಲ್ಪ ಹೊತ್ತು ಇದನ್ನು ನಾದ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನ ಮೃದು ಮಾಡ್ಕೊಳ್ಳೋಣಂತ. ಈಗ ಹಿಟ್ಟೆಲ್ಲ ಒಂದುಗೂಡಿ ಬಂದೈತಿ. ಈಗ ಮತ್ತೆ ನೀರು ಹಾಕ್ಕೊತ ಸ್ವಲ್ಪನ ನೀರು ಹಾಕ್ಕೊತ ನಾದ್ಕೊತ ಬರ್ರಿ. ಈಗ ನಾವು ಒಂದು 8-10 ನಿಮಿಷ ಇದನ್ನು ರೊಟ್ಟಿ ಮಾಡೋವಾಗ ಹೆಂಗೆ ಪೂರ್ತಿ ಹಿಟ್ಟು ಜಿಗುಟು ಬರೋ ಥರ ನಾದ್ತೀವಲ್ಲ ಹಂಗೆ ಇದನ್ನು ಚಂದಂಗೆ ಹಿಟ್ಟನ್ನ ನಾದ್ಕೋಬೇಕಿಲ್ಲಿ. ಒಂದು 8ರಿಂದ 10 ನಿಮಿಷ ಮೃದು ಹಿಟ್ಟು ಮಾಡ್ಕೋಬೇಕು, ತೀರಾ ಗಟ್ಟಿ ಮಾಡ್ಕೋಬೇಡ್ರಿ. ಹಿಂಗೆ ಹಿಟ್ಟು ನಾದ್ಕೊಂಡಾಗ ಚಕ್ಲಿ ಹಗುರು ಬರ್ತಾವೆ ಕರಿದ ಮೇಲೆ. ಇಲ್ಲಾಂದ್ರೆ ಚಕ್ಲಿ ಗಟ್ಟಿಯಾಗೋ ಚಾನ್ಸಸ್ ಭಾಳ ಇರ್ತಾವೆ. ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಇದ್ರೊಳಗೆ. ಅಂದರೆ ಚಕ್ಲಿ ಚೆಂದಂಗೆ ಬರ್ತಾವೆ. ಇಲ್ಲ ಅಂದ್ರೆ ಚಕ್ಲಿ ನೀವು ಹಾಕೋವಾಗನ ಹರಿದು ಬಿದ್ದುಬಿಡ್ತಾವೆ. ಯಾಕಂದ್ರೆ ಜೋಳದ ಹಿಟ್ಟು ಒಳಗೆ ಜಿಗುಟು ಇರೋದಿಲ್ಲ. ಸೊ ನೀವು ಹಂಗೆ ನಾರ್ಮಲಾಗಿ ಕಲಿಸ್ಕೊಂಡ್ರೆ ಈ ಥರ ಬಿಸಿನೀರು ಹಾಕ್ಲಾರ್ದ ಅಥವಾ ನಾದ್ಲಾರ್ದ ಚಕ್ಲಿ ಚೆಂದಂಗೆ ಬರೋದಿಲ್ಲ. ಅಲ್ಲೇ ಎಣ್ಣೆ ಒಳಗೆ ಬಿಟ್ಕೊತಾವು. ಸೊ 8ರಿಂದ ಒಂದು 10 ನಿಮಿಷ ಇದನ್ನು ಚಕ್ಲಿ ಹಿಟ್ಟು ನಾದಿದ ಮೇಲೆ ನೀವು ಚಕ್ಲಿ ಒತ್ತಳಕ್ಕೆ ಹಿಟ್ಟು ಹಾಕೋರಿ. ಪ್ಯಾರ್ಲಲಿ ನಾನಿಲ್ಲೇ ಎಣ್ಣೆನೂ ಕಾಯಕ್ಕಿಟ್ಟೀನಿ. ನಾನಿಲ್ಲೇ ದೊಡ್ಡ ಚಕ್ಲಿನ ಮಾಡಿ ತೋರ್ಸಾತೀನಿ. ಸೊ ನೀವು ನೋಡ್ಬೋದು ಚಕ್ಲಿ ಎಲ್ಲಿನೂ ಹರಿಯಾಕತ್ತಿಲ್ಲ, ಹಿಟ್ಟು ಕತ್ತರ್ಸಕ್ಕೂ ಹತ್ತಿಲ್ಲ. ಸೊ ಹಿಟ್ಟನ್ನ ಚೆಂದಂಗೆ ನಾದ್ಕೊಂಡ್ರೆ ಹಿಟ್ಟು ಭಾಳ ಸ್ಮೂತಾಗಿ ಬರುತ್ತೆ. ಸೊ ಚಕ್ಲಿ ಚೆಂದಂಗೆ ಬರ್ತಾವೆ. ಎಣ್ಣೆ ಚೆಂದಂಗೆ ಕಾದೈತಿ ಈಗ. ಸೊ ಇವಾಗ ಚಕ್ಲಿ ಹಾಕೊಳ್ಳೋಣ. ಚಕ್ಲಿ ಹಾಕೊಂಡ್ಮೇಲೆ ಊರಿನ ಜೋರಾಗನ ಇಟ್ಕೋರಿ ವಾಪಸ್. ಇವನ್ನ ಸ್ವಲ್ಪ ಜೋರು ಉರಿ ಒಳಗನ ಕರಿಬೇಕು.
ಉರಿ ಸಣ್ಣ ಆಯ್ತು ಅಂತಂದ್ರೆ ಒಳಗೆ ಹಿಟ್ಟು ಉಳ್ಕೊಂಡಂಗೆ ಆಗ್ತಾವೆ. ಸೊ ಇವನ್ನ ಸ್ವಲ್ಪ ಜೋರು ಉರಿ ಒಳಗನ ಒಂದು 2-3 ನಿಮಿಷ ಒಂದು ಸೈಡ್ ಕರ್ಕೋರಿ, ಆಮೇಲೆ ಹೊಳ್ಳಿಸಿ ಹಾಕೋರಿ. ಹೊಳ್ಳಿಸಿ ಹಾಕಿದ ಮೇಲೂ 2-3 ನಿಮಿಷ ಜೋರು ಉರಿ ಒಳಗನ ಈ ಚಕ್ಲಿನ ಕರಿಬೇಕು, ಅಂದ್ರೆ ಒಳಗೆ ಹಿಟ್ಟಿಟ್ಟು ಉಳಿಯೋದಿಲ್ಲ. ನೀವು ಸಣ್ಣ ಉರಿ ಇಟ್ಕೊಂಡು ಕರೆದ್ರಿ ಅಂದ್ರೆ ಕರೆದು ತೆಗ್ದಾಗ ಕ್ರಿಸ್ಪಿನ ಇರ್ತಾವೆ ಚಕ್ಲಿ. ಆದರೆ ನೀವು ಸ್ಟೋರ್ ಮಾಡಿದ 1 ದಿನಕ್ಕೆ ಅಥವಾ 2 ದಿನಕ್ಕನ ಚಕ್ಲಿ ಎಲ್ಲ ಸಾಗಿ ಆಗ್ತಾವೆ, ಅಂದ್ರೆ ಮೆತ್ತಗಾಗ್ತಾವೆ. ಸೊ ಆ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಜೋರು ಉರಿ ಒಳಗನ ಕರೀರಿ. ಒಂದು ಸೈಡ್ ಏನಿಲ್ಲ ಅಂದ್ರೂ 2-3 ನಿಮಿಷ ಕರೀರಿ. ಸೊ ಈಗ ನೋಡ್ಬೋದು ನೀವು ಚಕ್ಲಿ ಕ್ರಿಸ್ಪಿ ಬಂದಾವು, ಆಮೇಲೆ ಒಳಗೂ ಹಿಟ್ಟಿಟ್ಟು ಉಳಿದಿಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಆಮೇಲೆ ಇಂಥವು ಹೆಲ್ದಿ ರೆಸಿಪೀಸ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.